ಕಮಿಟಿ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರುಗಳು, ಎಲ್ಲ ಆತ್ಮೀಯ ಸಾರ್ವಜನಿಕರು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾಗೂ ಸಂಕ್ರಮಣ ಹಬ್ಬದ ಹಾಗೂ ವೆಂಕಟೇಶ್ವರ ಜಾತ್ರೆಯ ಒಂದು ಶುಭಾಶಯ ಹೇಳ್ತಾ ಇದ್ದೀನಿ. ದಿನಾಂಕ 23 ನಾಳೆ ನಮ್ಮ ಒಂದು ದೇವಸ್ಥಾನದ ಜಾತ್ರೆಯಲ್ಲಿ ಒಂದು ತೇರಿನ ಒಂದು ಉತ್ಸವ ನಡೀತಾ ಇದೆ. ಅದಾದಮೇಲೆ 24ನೇ ತಾರೀಕು ಕುಸ್ತಿ ಇದೆ. ಸೊ ಒಂದು 2 ದಿನಗಳ ಕಾಲ ನಮ್ಮ ಪೊಲೀಸ್ ಇಲಾಖೆಯವರು ಬಹಳ ನೀಟಾಗಿ ಬಂದೋಬಸ್ತ್ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದು ಆದಮೇಲೆ ಕೂಡ 3-4 ಡೇಸ್ ಜಾತ್ರೆ ಕಂಟಿನ್ಯೂ ಇರುತ್ತೆ. ಸೊ 25, 26 ಇವೆಲ್ಲ ಜಾತ್ರೆಗಳು ಇದ್ದಾವೆ. ಸೊ ಇದೇ ರೀತಿಯಾಗಿ 26 ಮತ್ತೆ ನಮ್ಮ ಗಣರಾಜ್ಯೋತ್ಸವ ಇದೆ, ಮತ್ತು 27, 28, 20 ಬೇರೆ ಬೇರೆ ಕಡೆ ಎಲ್ಲ ಬಂದೋಬಸ್ತ್ಗಳಿದ್ದಾವೆ. ಸೊ ಇವೆಲ್ಲ ಮನದಲ್ಲಿ ಇಟ್ಕೊಂಡ್ಬಿಟ್ಟು ನಾಳೆ ನಮ್ಮ ಜಿಲ್ಲೆಯಿಂದ ನಾವು ಸಬ್ ಡಿವಿಷನ್ ವ್ಯಾಪ್ತಿಯಿಂದ ಸಾಕಷ್ಟು ಅಧಿಕಾರಿ ಸಿಬ್ಬಂದಿ ವರ್ಗದವ್ರನ್ನ ಕೂಡ ನಾವು ಬಂದೋಬಸ್ತ್ ತೆಗಿತಾ ಇದ್ದೀವಿ. ಮಾನ್ಯ ನಮ್ಮ SP ಮೇಡಮ್ ಅವರು ಕೂಡ ಒಂದು ಆದೇಶ ಇದೆ, ಅಡಿಷನಲ್ SP ಸಾರ್ ಕೂಡ ನಮ್ಮ ಆದೇಶ ಇದೆ. ನಮ್ಮ DS ಅವರ ನೇತೃತ್ವದಲ್ಲಿ ಈ ಒಂದು ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಈಗಾಗಲೇ PWD ಒಂದು ಇನ್ಸ್ಪೆಕ್ಷನ್ ಕೂಡ ಆಗಿದೆ ತೇರಿಂದು. ನಾಳೆ ಆ ತೇರಿಗೆ ಸಂಬಂಧಪಟ್ಟಂತ ಏನು ಬಂದೋಬಸ್ತ್ ಇದೆ ನಾಳೆಯಿಂದ ಕೂಡ ನಾವು ಮಾಡ್ತೀವಿ. ಈಗಾಗಲೇ ನೀವು PP ಗಳ ಬಗ್ಗೆ ಓದ್ತಾರೆ, ಸ್ವಲ್ಪ ಕರ್ಕಶ ಧ್ವನಿ ಮಾಡ್ತಾರೆ ಅಂತ ಹೇಳುವಂತದ್ದೊಂದು ಪಾಯಿಂಟ್ ರೈಸ್ ಮಾಡಿದ್ರೆ ಬಹಳ ಚಲೋ ಆಯ್ತು. ಹೋದ ವರ್ಷನೇ ಕೂಡ ಇದೇ ಒಂದು ಜಾತ್ರೆಯಿಂದ ಶುರು ಆಗಿತ್ತು. ಎಲ್ಲ PP ಉದ್ದಾರ ತಂದು ನಾವೆಲ್ಲ ಅವ್ರಿಗೇನು ತಂದು ಕುಡಿಸಿದ್ರಲ್ಲ, ಬಟ್ ಏನು PP ಉತ್ತಾರಲ್ಲ ತಂದು ಇಲ್ಲೇ ಸ್ಟೇಷನಲ್ಲಿ ತಂದು ಒಂದು ಗೋಳೆ ಮಾಡಿ ಎಲ್ಲ ಜಾತ್ರೆ ಎಲ್ಲ ಮುಗಿದಾದ 4-5 ದಿನ ಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟು ಕಳಿಸಿದ್ವಿ. ಸೊ ಅದು ಆದರೆ ನ್ಯೂಸನ್ಸ್ ಆಗತ್ತೆ ನಿಜ, ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತೀವಿ. ಅದನ್ನ ತಪ್ಪು ತಿಳ್ಕೊಬ ಆ ಒಂದು PP ಸ್ಕ್ವಾಡ್ ಅಂತ ಮಾಡಿರ್ತೀವಿ. ನಮ್ಮ ಸಿಬ್ಬಂದಿಯವರು ಮಫ್ತಿಯಲ್ಲಿ ಹಾಕೊಂಡ್ಬಿಟ್ಟು ಅವನ್ನೆಲ್ಲ ತಂದು ತರುವಂಥ ವ್ಯವಸ್ಥೆ ಮಾಡ್ತಾರೆ. ಅದೊಂದು. ಮತ್ತೆ ಈಗಾಗಲೇ ಕೆಲವೊಬ್ರು ಹುಡುಗರು ತಿರುಗಾಡ್ತಾರೆ ಮಾಡ್ತಾರೆ ಅನ್ನುವಂಥದ್ದಿದೆ. ಸೊ ಇಲ್ಲೇ ಜಾತ್ರೆಯಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ಬಂದಿರ್ತಾರೆ, ಮಕ್ಕಳು ಬಂದಿರ್ತಾರೆ, ಹುಡುಗಿಯರು ಕೂಡ ಬಂದಿರ್ತಾರೆ. ಸೊ ಅತಿಯಾಗಿ ಆಭರಣಗಳನ್ನ ಹಾಕೊಂಡು ಬರುವಂತದ್ದು ಬಹಳ ಸರಿಯಾಗಲ್ಲ. ಯಾಕಂದ್ರೆ ನಾಳೆ ಏನೋ ನಮ್ಮ ನೆಗ್ಲಿಜೆನ್ಸ್ ಅಥವಾ ಬೇರೆಯವ್ರ ನೆಗ್ಲಿಜೆನ್ಸ್ ಏನೋ ಒಂದು ಆಭರಣ ಕಳ್ತನ ಆದ್ರೆ ಅಥವಾ ಬಿದ್ದು ಹೋದ್ರೆ ನಾಳೆ ಏನಾದ್ರೂ ಮಿಸ್ ಆದ್ರೆ ಮತ್ತೆ ಒಂದು ಸಮಸ್ಯೆ ನಿಮಗೆ ಆಗ್ತದೆ ಅನ್ನುವಂಥದ್ದು ಅದು ನಾನು ಬಹಳಷ್ಟು ಜಾತ್ರೆ ನೋಡಿದ್ದೀನಿ. ಈಗಾಗಲೇ ನಾವು ಕ್ರೈಮ್ ಸ್ಟಾಫ್ ಅನ್ನು ಬಿಟ್ಟಿರ್ತೀವಿ. ಬೇರೆ ಬೇರೆ ಸಬ್ ಡಿವಿಷನ್ ಅದೇ ಒಂದು ನುರಿತ ಆಗಂತ ಸಿಬ್ಬಂದಿಗಳನ್ನು ಕರೆಸಿ ಅಲ್ಲಿ ಆ ಒಂದು ಘಟನೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಮಾಡ್ತಿರ್ತೀವಿ. ಆದ್ರೂ ನಮ್ಮನ್ನು ಕಣ್ ತಪ್ಪಿಸಿ ನಿಮ್ಮನ್ನು ಕೂಡ ಕಣ್ ತಪ್ಪಿಸಿ ಅಷ್ಟು ಆ ಒಂದು ಕಳ್ತನ ಮಾಡುವಂಥದ್ದು ಮತ್ತೊಂದು ಆಗುವಂಥದ್ದು ಎಲ್ಲ ಇರ್ತಾವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಸಾರ್ವಜನಿಕರು ಬೆಲೆ ಬಾಳುವಂಥ ಆಭರಣಗಳನ್ನ ವಸ್ತುಗಳನ್ನ ಚಿಕ್ಕ ಮಕ್ಕಳನ್ನ ತರುವಂಥ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಸೊ ನಾ ಲಾಸ್ಟ್ ಟೈಮ್ ನೋಡಿದ್ದೇನಲ್ಲ, ಈ ಒಂದು ಬೆಳೆ ಸಾಲಲ್ಲಿ ಮತ್ತೆ ಆ ಕಡೆ ಈ ಕಡೆ ತುಂಬಾ ರಶ್ ಆಗತ್ತೆ. ಸೊ ನಾವೆಲ್ಲ ಅಲ್ಲೇ ಒಂದು OP ಮಾಡಿ ಔಟ್ಪೋಸ್ಟ್ ಮಾಡಿ ಅಲ್ಲೇ ಪೊಲೀಸರು ನಾವು ಕೂಡ ಅಲ್ಲೇ ಕುತ್ಕೊಂಡಿರ್ತೀವಿ. ಸೊ ಇದ್ರ ಉದ್ದೇಶ ಅಷ್ಟೇ, ನೀಟಾಗಿ ಮತ್ತೆ ಅಚ್ಚುಕಟ್ಟಾಗಿ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ಆಗದ ರೀತಿಯಿಂದ ನಾವು ಬಂದೋಬಸ್ತ್ ಮಾಡಬೇಕು ಅನ್ನುವಂಥದ್ದು ನಮ್ದು ಕರ್ತವ್ಯ ಇರ್ತದೆ, ನಿಮ್ದು ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ಸೊ ನಾವು ಪೊಲೀಸ್ ಇಲಾಖೆ ಎಲ್ಲ ಹೇಳಿಬಿಟ್ಟು ಅಂದ್ರೆ ಪೊಲೀಸ್ ಇಲಾಖೆ ಮಾಡುವಂಥದ್ದಲ್ಲ, ನಿಮ್ಮ ಸಹಕಾರ ಬಹಳ ಅತಿ ಮುಖ್ಯವಾಗಿದೆ. ಜೊತೆಗೆ 24ನೇ ತಾರೀಕಿಗೆ ವೆರಿ ನೆಕ್ಸ್ಟ್ ಡೇ ಒಳ್ಳೆ ಕುಸ್ತಿ ಒಂದು ಪಂದ್ಯಾವಳಿದೆ. ಸೊ ಹೋದ ಸಲ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಬಹಳ ಬ್ಯೂಟಿಫುಲ್ ಆಗಿ ಕುಸ್ತಿನ ಏರ್ಪಾಡು ಮಾಡಿದ್ರಿ. ಇದೇ ಸಲ ಕೂಡ ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ ಕೂಡ ಬರ್ತಾ ಇದ್ರಿ, ಬೇರೆ ಬೇರೆ ದೇಶದಿಂದ ಕುಸ್ತಿಪಟುಗಳು ಕರೆಸ್ತಾ ಇದ್ರಿ. ಕಜಕಿಸ್ತಾನ ಮತ್ತೆ ಬ್ರೆಜಿಲ್ ದೇಶದಿಂದ ಕುಸ್ತಿಪಟುಗಳು ಕರೆಸ್ತಾ ಇದ್ರಿ. ಸೊ ಅವರು ಬಂದು ನಮ್ಮ ಊರಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಟ್ಟು ಹೋಗಬಾರ್ದು. ನಾವು ಅವರಿಗೆ ಏನಾದ್ರು ತೊಂದರೆ ಮಾಡಿಬಿಟ್ಟು ನಮ್ಮ ಊರಿಗೆ ಕೆಟ್ಟ ಹೆಸರು ಬರುವಂತದ್ದಾಗಬಾರ್ದು. ಬೇರೆ ಬೇರೆ ಊರಿಂದ ಕುಸ್ತಿಪಟುಗಳು ಬರ್ತಾ ಇದ್ದಾರೆ, ಕ್ರೀಡಾಪಟುಗಳು ಬರ್ತಾ ಇದ್ದಾರೆ ಅಂದ್ರೆ ಅವರಿಗೆ ಅಷ್ಟೇ ಗೌರವಯುತವಾಗಿ ನಡ್ಕೊಂಡು ನಮ್ಮ ಹಗರಿಬೊಮ್ಮನಹಳ್ಳಿ ಎಲ್ಲಾ ಊರಿಂದ ಅತಿ ವಿಶೇಷವಾದ ಊರಂತೇಳಿ ಅವರಿಗೆ ಮನದಲ್ಲಿ ಆಗಿರಬೇಕು ಅನ್ನುವಂತ ಟ್ರೀಟ್ ಮಾಡಿ ಕಳಿಸುವಂತ ಜವಾಬ್ದಾರಿ ನಿಮ್ಮೆಲ್ಲ ಕೂಡ ಇದೆ. ಯಾಕಂದ್ರೆ ನಾಳೆ ಏನಾದ್ರು ಸಣ್ಣ ಪುಟ್ಟ ಘಟನೆಗಳು ಅಂದ್ರೆ ಅದು ಬೇರೆ ಬೇರೆ ದೇಶಕ್ಕೆ ಹಿಂಗಾತಪ್ಪ ನಮ್ಮ ಹಗರಿಬೊಮ್ಮನಹಳ್ಳಿ ಪೂರ್ವಭಾವಿ ಸಭೆಯ ಕರೆದಿದ್ದೀರಿ. ನಾವು ಆಗಲೇ ನಮ್ಮ ಪುರಸಭೆಯ ಸಿಬ್ಬಂದಿಗಳೊಂದಿಗೆ ನಮ್ಮ ಪುರಸಭೆ ಸದಸ್ಯರ ಜೊತೆಗೆ ಮೊದಲೇ ಮಾತಾಡಿದ್ದೀವಿ. ಫಸ್ಟು ಆದ್ಯತೆ ಸ್ವಚ್ಛತೆ ಹಾಗೂ ಏನು ಪ್ರತಿ ವರ್ಷದಂತೆ ನಾವು ಫಿಲ್ಟರ್ ವಾಟರನ್ನು 3 ಕಡೆ ಆಯೋಜನೆ ಮಾಡಿರ್ತೀವಿ. ಆಮೇಲೆ 2 ಕಡೆ
ಮಜ್ಜಿಗೆ ವಿತರಣೆ ಸುತ್ತ ನಾವು 2 ದಿವಸ ಮಾಡ್ತೀವಿ. ಆಮೇಲೆ ಏನು ಜಾತ್ರೆಯಲ್ಲಿ ಸರ್ ಈ ಉಡಾಳು ಹುಡುಗರು ಏನು PP ಓದೋದು ಸ್ವಲ್ಪ ಅವೇರ್ನೆಸ್ ಮೂಡೋರನ್ನ ಸ್ವಲ್ಪ ನೀವು ಜಾಗೃತ ವಹಿಸ್ಬೇಕು. ಅದ್ರ ಜೊತೆಗೆ ನೀವು ಸುತ್ತ ದೈವಸ್ಥರು ಸುತ್ತ ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಬರೀ ಪೊಲೀಸರೇ ಮಾಡಿದ್ರೆ ಆಗಲ್ಲ, ಇಬ್ಬರು ಪೊಲೀಸರು ಪಬ್ಲಿಕ್ಸು 2 ಕೋಆರ್ಡಿನೇಷನ್ ಮೇಲೆ ಹೋದ್ರೆ ಮಾತ್ರ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಭಾವನೆ. ನಿಮ್ಮ ಸಹಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಸಹಕಾರ ಇಲ್ಲ ಅಂತ ಹೇಳ್ತಾ ಅದಕ್ಕೆ ಎಲ್ಲರೂ ಬಾಧ್ಯತೆ ಆಗಿ ತಗೊಂಡು ಮಾಡಿದ್ರೆ ಮಾತ್ರ ಅದೊಂದು ಯಶಸ್ವಿ ಆಗಲಿಕ್ಕೆ ಕಾರಣ ಆಗುತ್ತದೆ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಹೌದಾ, ಜಾತ್ರಾ ಸಂಭವಕ್ಕೆ ನಮ್ಮ ಪುರಸಭೆ ಕಚೇರಿಯಿಂದ ನಾವು ಸ್ವಚ್ಛತೆ ಒಂದು ಉದ್ದೇಶ ಹೊರತಾಗಂತ ಸ್ವಚ್ಛತೆ ಮಾಡೋದಿರಲಿ ಹಾಗೂ ಕುಡಿಯುವ ನೀರಿನ ಒಂದು ವ್ಯವಸ್ಥೆ. ಮತ್ತು ನಾವು ಮೊನ್ನೆ ಮಾತಾಡ್ದಂಗೆ ನಾವು ಒಂದು ಪೂರ್ವದ ಸಭೆಯನ್ನು ನಮ್ಮ ಕಚೇರಿಯಲ್ಲಿ ನಮ್ಮ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದಂಗೆ ನೀರಿನ ಒಂದು ಮಜ್ಜಿಗೆ ಕೊಡೋ ವ್ಯವಸ್ಥೆ, ಬಿಸಿಲು ಬಂದಂಥ ಜನಗಳಿಗೆ ಶುದ್ಧ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ಮಾಡಿಕೊಂಡಿದ್ದೀವಿ. ಅದರಂತೆ ಮತ್ತು ಉಳಿಕೆದು ನಮ್ಮ ರೊಟೇಷನ್ನು ಸ್ವಚ್ಛತೆ ಇರಬೇಕು. ಈ ಸರಿ ಈ ವರ್ಷವೂ ನಾವು ಜಾಸ್ತಿ ಆಗಿಂದಾಗೆ ಇಲ್ಲಿ ತ್ಯಾಜ್ಯಗಳು ಬೀಳದಂಗೆ ಅದನ್ನು ಸ್ವಚ್ಛತೆ ಮಾಡೋಕ್ಕೆ ಒಂದು ಕ್ರಮ ವಹಿಸ್ಕೊಳ್ತೀವಿ. ಅದರ ಜೊತೆ ಎಲ್ಲರೂ ಸಾರ್ವಜನಿಕರು ಪ್ಲಾಸ್ಟಿಕ್ ನಿಷೇಧವನ್ನು ಸ್ವಲ್ಪ ಇದು ಮಾಡ್ಕೋಬೇಕು. ಅಂತ ಇರ್ತಂದರೆ ನಾವು ಪ್ಲಾಸ್ಟಿಕ್ನ ಜಾತ್ರೆಯಲ್ಲಿ ಸಹಿತ ನಾವು ಈಗಾಗಲೇ ಅದನ್ನು ವಶಪಡಿಸ್ಕೊಳ್ಳೋಕ್ಕೆ ಒಂದು ಕ್ರಮ ವಹಿಸ್ಕೊಂಡಿದ್ದೀವಿ. ಎಲ್ಲಿ ಪ್ಲಾಸ್ಟಿಕ್ ಸಿಗುತ್ತೆ ಅಷ್ಟು ಅಲ್ಲೇ ಸೀಸ್ ಮಾಡೋಕ್ಕೆ ಒಂದು ಕ್ರಮವನ್ನು ನಮ್ಮ ಸಿಬ್ಬಂದಿ ಜೊತೆ ತಗೊಂಡಿದ್ದೀವಿ. ಹಾಗೆ ಎಲ್ಲ ಸಾರ್ವಜನಿಕರು ಮತ್ತು ಕಮಿಟಿಯ ಒಂದು ಸದಸ್ಯರು ಸಹ ನಮಗೆ ಸಹಕಾರ ನೀಡಿದಾಗ ಒಳ್ಳೆಯ ಒಂದು ಸುರಕ್ಷಿತ ವಾತಾವರಣವನ್ನು ನಿರ್ಮಿಸಿಕೊಡೋಕ್ಕೆ ನಮ್ಮ ಇಲಾಖೆಯಿಂದ ನಾವು ಬದ್ಧರಿದ್ದೀವಿ ಅಂತೇಳಿ ಇವತ್ತಿನ ಒಂದು ಸಭೆಯಲ್ಲಿ ತಿಳಿಸುತ್ತಾ ನಮ್ಮ 2 ಮಾತುಗಳನ್ನು ಜನವರಿ 26 ಇರೋದ್ರಿಂದ ಸ್ಟೇಡಿಯಮ್ಮು ರಾಷ್ಟ್ರೀಯ ಹಬ್ಬಕ್ಕೆ ಬೇಕಾಗಿರೋದ್ರಿಂದ ತಹಸೀಲ್ದಾರ್ ನಾವು ತಹಸೀಲ್ದಾರ್ ಹತ್ರ ಮಾತಾಡಿದಾಗ ತಹಸೀಲ್ದಾರ್ ಅವರು 1 ಸೆಕೆಂಡ್ ನೀವು ಕುಸ್ತಿಯನ್ನು ಸೀಮಿತ ಮಾಡ್ಕೋಬೇಕು, ಮಾಡ್ಕೊಂಡು ನಮ್ಮ ರಾಷ್ಟ್ರೀಯ ಹಬ್ಬಕ್ಕೆ ಅವಕಾಶ ಮಾಡಿಕೊಡ್ಬೇಕು ಗ್ರೌಂಡ್ ಅಂತ ಹೇಳಿದ್ರು ಸರ್. ಹಾಗಾಗಿ ಈ ಸಲ ಪ್ರತಿ ವರ್ಷ 2 ದಿವಸ ನಾವು ಕುಸ್ತಿಯನ್ನು ಮಾಡಿಸಿದ್ವಿ. ಈ ಸಲ 1 ಸಿಕ್ಕೆ ಅಂದ್ರೆ 24ನೇ ತಾರೀಕು ಮಾತ್ರ ಕುಸ್ತಿ ಇರುತ್ತೆ ಶನಿವಾರ. ಈ ಸಲ ವಿಶೇಷ ಏನಂತಂದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ವಿದೇಶದಿಂದ ಕುಸ್ತಿ ಪೈಲಟರು ಬರ್ತಾ ಇದ್ದಾರೆ. ಬ್ರೆಜಿಲ್ ದೇಶದಿಂದ ಫ್ರೆಡಲ್ ಲೀಮಾ ಅಂತಕ್ಕಂಥ ಬ್ರೆಜಿಲಿಯನ್ ಚಾಂಪಿಯನ್ ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಕುಸ್ತಿ ಮಾಡ್ತಕ್ಕಂಥವ್ರು ನಮ್ಮ ಭಾರತದ ಹಿಂದಿನ ವರ್ಷದ ಹರಿಯಾಣ ಕೇಸರಿ ಆಗಿರ್ತಕ್ಕಂಥ ಅಶೋಕ್ ಕುಮಾರ್ ಚೌಧರಿ ಅಂತಕ್ಕಂಥವ್ರು ಅವ್ರ ಜೊತೆಗೆ ಕುಸ್ತಿ ಮಾಡ್ತಾರೆ. ಬ್ರೆಜಿಲಿಯನ್ ಕುಸ್ತಿಪಟು ಜೊತೆಗೆ ಇದು ಕಜಕಿಸ್ತಾನ್ ಕುಸ್ತಿಪಟು ಜೊತೆಗೆ ಡಿಮಿಟ್ರಿ ಅಂತಕ್ಕಂಥ ಕಜಕಿಸ್ತಾನ್ ಅವರು ಲಾಸ್ಟ್ ಅವ್ರ ಊರು ಮಧ್ಯಪ್ರದೇಶ ಇಂದೂರ್ ಅವ್ರದ್ದು. ಅವರು ಸದ್ಯ ಈಗ ಸೇಲಂನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು 135 kg ಇರ್ತಕ್ಕಂಥ ಒಬ್ಬ ಪೈಲ್ವಾನ್. ಅವರು ಆದಾಯ ತೆರಿಗೆ ಇಲಾಖೆಯಲ್ಲಿ ಇನ್ಕಮ್ ಟ್ಯಾಕ್ಸ್ IT ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂತಾರೆ. ಕುಸ್ತಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿರ್ತಕ್ಕಂಥವ್ರು. ಅವರು ಈ ಸತ ನಮ್ಮ ಕಡೆಗೆ ಬರ್ತಾ ಇದ್ದಾರೆ. ನಮ್ಮ ಜಸ್ವಂತ್ ಕಡೆಯಿಂದ ಯಾವುದೇ ಥರದಿಂದ ಅಹಿಂಸಕರ ಘಟನೆಗಳು ನಡೆಯೋದನ್ನು ನೋಡ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಎಲ್ಲ ಕಡೆಗೆ ನಾವು ಕೇಬಲ್ ಒಂದು ಇದು ಮಾಡಿದ್ದೀವಿ. ಅಲ್ಲದಲ್ಲೇ ಬಂಡಿ ಹಾಕೊಂಡು ಇದು ಮಾಡ್ತಿರ್ತಾರೆ. ನಮಗೆ ಮಾಹಿತಿ ಇಲ್ದಂಗೆ ಏನಾರು ಮಾಡ್ಕೊಂಡಿದ್ರೆ ಮಾತ್ರ ಗೊತ್ತಾಗೋದಿಲ್ಲ. ನಮ್ಮ ಹತ್ರ ಏನು ಬಂದರೆ ಅವ್ರಿಗೆಲ್ಲ ಒಂದು ಕೇಬಲ್ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಕಡೆಗಿಂದ ಯಾವುದೇ ತೊಂದರೆ ಆಗಲ್ದಂಗೆ ನೋಡ್ಕೊಳ್ತೀವಿ. ಅವಾಗ ಕರೆಂಟ್ ಹೋಗಲ್ದಾಗ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ಅಂತ ಒಂದು ವ್ಯವಸ್ಥೆ ಸರಿ ಇರಬೇಕು. ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಹೋಗ್ತಿರ್ತಾರೆ, ಮಕ್ಕಳು ಹೋಗ್ತಿರ್ತಾರೆ. ಎಲ್ಲ ಕಡೆಗೆ ಹೋದಾಗ ಅಲ್ಲಿ ಅಸಭ್ಯವಾಗಿ ವರ್ತನೆ ಆಗಬಾರ್ದು. ಅದು ಒಂದು ಕರ್ಕಶ ಶಬ್ದವನ್ನು ಉಂಟು ಮಾಡ್ತಾರೆ. ಅದನ್ನ ನೀವು ನಿಯಂತ್ರಣ ಮಾಡ್ಬೇಕಂತ ಎಲ್ಲ ಹೇಳ್ತಾ ಈಗ ಏನೋ ಜೋಕಾಲಿ ಹಾಕ್ತಿದ್ದಾರೆ. ಜೋಕಾಲಿ ಹಾಕೋದ್ರಿಂದ ಅಲ್ಲಿ ಒಂದ್ ಸ್ವಲ್ಪ ಫಿಟ್ನೆಸ್ ನೋಡ್ಬೇಕು ಸರ್. ನೀವು ಮುಖ್ಯ ಅಧಿಕಾರಿಗಳು ಸರ್, ನೀವು ಅಲ್ಲಿ ಇಲಾಖೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಜೋಕಾಲಿ ನಾವು ರೊಟೇಟ್ ಆಗ್ತಿರ್ತಾವು. ಯಾವ್ದಾದ್ರೆ ಅದು ಅನುಕೂಲ ಅದವೇ ಇಲ್ಲ ಅಂತ ಒಂದ್ಸಲ ನೋಡ್ಬೇಕು. ಯಾಕಂದ್ರೆ ಇಲ್ಲೋ ಒಂದ್ಸರಿ ಜಾತ್ರೆ ನೋಡಿದ್ವಿ, ಆ ರೋಟ್ ವೀಲ್ ಆಗ್ತಲ್ಲ, ಅಲ್ಲಿ ಒಂದ್ ಸ್ವಲ್ಪ ಕಟ್ಟಾಗಿ ಅನೇಕ ಜನ ಒಂದು ಅವಘಡಾಗಿದೆ. ಯಾಕಂದ್ರೆ ಮುನ್ನೆಚ್ಚರಿಕೆಯಾಗಿ ಒಂದ್ಸಲ ನೀವು ವಿಸಿಟ್ ಮಾಡಿ ಇದು ಬಳಸಲಿಕ್ಕೆ ಯೋಗ್ಯನೇ ಇಲ್ಲ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ ಅದನ್ನ ಮುಂದುವರ್ಸೋದು ಸೂಕ್ತ. ಆದ್ರೆ ನಮ್ಮ ಪ್ರಕಾಶ್ ಅಣ್ಣರಂದಾಗೆ ನಾಳೆ ಬಿಟ್ಟು ನಾಡಿದ್ದು ಪ್ರತಿ ವರ್ಷ 2 ವರ್ಷದಂತೆ ಇರ್ತಿತ್ತು. ಆದ್ರೆ ತಾಲೂಕು ಆಡಳಿತ ಜನವರಿ 26
ಗಣರಾಜ್ಯೋತ್ಸವ ಇರೋದ್ರಿಂದ ಹಾಗಾಗಿ ಒಂದೇ ದಿನಕ್ಕೆ ಅವಕಾಶ ಮಾಡಿಕೊಟ್ರೆ ವಿದೇಶಿಯಿಂದ ಕುಸ್ತಿಪಟುಗಳು ಹಾಗೂ ನಮ್ಮ ಅಂತಾರಾಜ್ಯದಿಂದ ಕುಸ್ತಿಪಟುಗಳು ಬರ್ತಾರೆ. ಅದಕ್ಕೂ ಸೂಕ್ತವಾದ ಬಂದೋಬಸ್ತ್ ಕೊಡಬೇಕು. ಇದಕ್ಕಂತ ಧರ್ಮ ಕಾರ್ಯಗಳನ್ನ ನಮ್ಮ ಧರ್ಮಾಧಿಕಾರಿ ಅಂತಕ್ಕಂಥ ನಮ್ಮ ಕುಟುಂಬದವರು ಅಣ್ಣಾರಿದ್ದಾರೆ. ಅವ್ರೇನು ಆ ಕಾರ್ಯರೂಪಕ್ಕೆ ಏನ್ ತರ್ತಾರ ಅದು ಶಾಂತಿಯುತವಾಗಿ ನಡೀತೈತೆ. ಇರ್ತಕ್ಕಂಥ ಎಲ್ಲ ನಮ್ಮ ಅಗ್ರಿಮಿರ್ತಕ್ಕಂಥ ಜನ ಹೇಗಂದ್ರೆ ಒಂದು ಶಾಂತ ದೂತರು. ಈ ಕಾರ್ಯಕ್ರಮ ನಮಗೆ ಅದ್ದೂರಿಯಾಗಿ ಜಾತ್ರೆ ನಡೆಸಿಕೊಡ್ಬೇಕು. ನಿಮ್ಮ ಸೂಕ್ತ ಸಲಹೆಗಳು ಏನಿರ್ತವೆ ಆ ಸೂಕ್ತ ಸಲಹೆಗಳನ್ನ ನಿಮ್ಮ ಪಾಲನೆ ಮಾಡ್ತಾ ಈ ಕಾರ್ಯಕ್ರಮವನ್ನ ಶಾಂತಿ ಸಭೆಯನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ಲರಿಗೂ ಒಂದು ಸುತ್ತ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಮತ್ತೆ ಜಾತ್ರೆಯಲ್ಲಿ ಸ್ವಲ್ಪ ಓಡಾಡೋದು ಜಾಸ್ತಿ ಇರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಸ್ವಲ್ಪ. ಆಮೇಲೆ ನಡೋ ರಸ್ತೆಯಲ್ಲಿ ಇವನ್ನ ಹಾಕೊಂಡಿರ್ತಾರೆ ಅಂಗಡಿಗಳೆಲ್ಲ. ಸ್ವಲ್ಪ ಅವ್ನು ತೆರವುಗೊಳಿಸಿದರೆ ಹೋಗುವ ಜನರಿಗೆ ಭಾಳ ಜಾಗ ಆಗ್ತೈತಿ. ಅವನ್ನೆಲ್ಲ ಸ್ವಲ್ಪ ನೀವು ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ನಾವು ಹೇಳೋದ್ರೆ ಕೇಳೋದಲ್ಲ ಅವರು. ನಿಮ್ಮ ಡ್ರೆಸ್ಸಿಗೆ ಎದುರ್ತಾರೆ, ನಮಗೆ ಬರೋದಿಲ್ಲ. ಅದಕ್ಕಾಗಿ ಆ ವ್ಯವಸ್ಥೆ ಮಾಡಬೇಕು. ಇನ್ನು ಪುರಸಭೆರು ನೀರಿಂದು ಸ್ವಲ್ಪ ವ್ಯವಸ್ಥೆ ಮಾಡಬೇಕಾಗ್ತದೆ. ಅಂದರೆ 2 ಕಡೆಗೆ ನೀರಿನ ವ್ಯವಸ್ಥೆ. ಆಮೇಲೆ ಅವ್ರು ಯಾರು ಬಂದಿರಲ್ಲ. ಅವರು ಒಂದು ಇದನ್ನು ಹಾಕಿದ್ರು ಅಲ್ಲಿ, ಏನು ಟೆಂಟ್ ಹಾಕೋ ವ್ಯವಸ್ಥೆ ಮಾಡಬೇಕು. ಚೌಕಿ ಒಂದು ಮತ್ತು ಆರೋಗ್ಯ ಇಲಾಖೆ ಒಂದು ಹಾಂ ಸರಿ ಇಷ್ಟೇ ಸರ್. ಇಷ್ಟೇ ಧನ್ಯವಾದ ಮಾತಾಡೋಕ್ಕೆ.